ಚುನಾವಣಾ ಖರ್ಚಿಗೆ 50 ಕೋಟಿ ನೀಡುವಂತೆ ಬೆದರಿಕೆ ಹಾಕಿರುವಂತಹ ಆರೋಪ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಂಪ್ಲೇಂಟ್ ನೀಡಲಾಗಿದೆ. ಜೆಡಿಎಸ್ ಪದಾಧಿಕಾರಿ ಉದ್ಯಮಿ ವಿಜಯ್ ತಾತ ದೂರನ್ನು ನೀಡಿದ್ದಾರೆ. ಎಚ್ಡಿಕೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ವಿಜಯ್ ತಾತ. 50 ಕೋಟಿ ನೀಡುವಂತೆ ಎಚ್ಡಿಕೆ ತಮಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಜೆಡಿಎಸ್ನ ಮಾಜಿ ಎಂಎಲ್ಸಿ ರಮೇಶ್ ಗೌಡ ಮೂಲಕ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಆಗಸ್ಟ್ 24ರ ರಾತ್ರಿ 10 ಗಂಟೆಗೆ ಮನೆಗೆ ಬಂದಿದ್ದ ರಮೇಶ್ ಗೌಡ. ಚನ್ನಪಟ್ಟಣ ಉಪಚುನಾವಣೆ ಸಂಬಂಧ ವಿವರವಾದಂತಹ ಮಾತುಕತೆ ಆಯಿತು. ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಫೈನಲ್ ಅಂತ ರಮೇಶ್ ಗೌಡ ಹೇಳಿದ್ನಂತೆ. ಮಾತುಕತೆ ವೇಳೆ ಕುಮಾರಸ್ವಾಮಿಯಿಂದ ರಮೇಶ್ ಗೌಡ ಕಾಲ್ ಕೂಡ ಮಾಡ್ತಾರೆ. ನೀವು ನಮಗೆ 50 ಕೋಟಿ ರೂಪಾಯಿ ಕೊಡಬೇಕಾಗುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರಂತೆ. ಉಪಚುನಾವಣೆ ಖರ್ಚಿಗಾಗಿ ಹಣ ಕೊಡಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಹಣದ ಬೇಡಿಕೆ ಕೇಳಿ ನಾನು ವಿಚಲಿತನಾದೆ ಅಂತ ವಿಜಯ್ ತಾತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನನಗೆ 5 ಕೋಟಿ ಕೊಡಿ ಅಂತ ರಮೇಶ್ ಗೌಡ ಕೂಡ ಬೇಡಿಕೆ ಇಟ್ಟಿದ್ದ. ಈ ಸಂಬಂಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕುಮಾರಸ್ವಾಮಿ ನಾನು ಯಾರು ಗೊತ್ತಿಲ್ಲ. ಅವ್ರ ಹಿಂದ್ಗಡೆ ರಮೇಶ್ ಗೌಡ್ರು ಅಂತ ಇದ್ದಾರೆ, MLC. ಅವರು ಕೂಡ ಗೊತ್ತಿಲ್ಲ. ಅವರು ಪ್ರಾಮಿಸ್ ಮಾಡ್ತಾ ಇದ್ರು ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ಈ ರಮೇಶ್ ಗೌಡ್ರು ನಮ್ಮ ಮನೆಗೆ ಬಂದರು. ನನ್ನ ಡೇಟ್ ಕೂಡ ಬಂದಿದ್ದೀನಿ ಕಂಪ್ಲೇಂಟ್ ಅಲ್ಲಿ. 9ನೇ ತಾರೀಕು ಆಗಸ್ಟ್ ಬಂದಿದ್ದಾರೆ. ಆಮೇಲೆ ಪದೇ ಪದೇ ಆಮೇಲೆ ಫೋನ್ಗಳು ಮಾಡ್ತಾರೆ. ರಾತ್ರಿ 10 ಗಂಟೆಗೆ ಬಂದಿದ್ದಾರೆ. ಬಂದು ಒಂದು ಮುಫ್ಕೋರ್ಸ್ ನನಗೆ JDS ಅಂದ್ರೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಹೋಗ್ತಾ ಇರ್ತಾರೆ. ಬಂದಿದ್ದಾರೆ, ಮಾತಾಡಿದ್ದಾರೆ. ಚೆಕ್ ಒಂದು ಫೋನ್ ಮಾಡಿ ಕುಮಾರಸ್ವಾಮಿ ಫೋನ್ ಕೊಟ್ಟಿದ್ದಾರೆ. ಸರ್ ನಾನು ಮಾತಾಡಿದೆ. ನಾನು ಕುಮಾರಸ್ವಾಮಿ ಅವರು ಫೋನಲ್ಲಿ ಮಾತಾಡ್ತಾ ಇದ್ದೆ. ಕುಮಾರಸ್ವಾಮಿ ಅವರು ಇಷ್ಟ ಹೇಳಿದ್ದಾರೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದಾರೆಲ್ಲ. ಆಮೇಲೆ ವಿಜಯ್ ನಮ್ಮ ನಿಖಿಲ್ ಚನ್ನಪಟ್ಟಣ ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದಾನೆ, ಅದು ನೀವು ಸಪೋರ್ಟ್ ಮಾಡಲೇಬೇಕು. ಅದು ಗೊತ್ತಲ್ಲ ನಿಮಗೆ. ಇದು ತುಂಬ ಪ್ರೆಸ್ಟೇಜ್ ಸೀಟು, ಒಂದು ಫ್ರೀ ಸೀಟು, ಒಂದು 50 ಕೋಟಿ ಅರೇಂಜ್ ಮಾಡಿ ಅಂತ ಹೇಳಿದೆ. ನಾನು ಚಕ್ಕಂದು ಶಾಕ್ ಆಗಿಬಿಟ್ಟೆ. ನಾನು ಹೇಳಿದೆ, ಸರ್ ನಮ್ಮದು ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಬೇಕು, ಅದಕ್ಕೆ ನನ್ನ ಹತ್ರ ಈ 50 ಕೋಟಿ ಅರೇಂಜ್ಮೆಂಟ್ ಆಗೋದಿಲ್ಲ. ಆದರೆ ಬಟ್ ನಾನು ಆದಷ್ಟು ನಾನು ಏನಿದೆ ಕ್ಯಾಂಪೇನ್ ಬೇಕಾದ್ರೆ ಮಾಡಿಕೊಡ್ತೀನಿ, ಲಾಸ್ಟ್ ಟೈಮ್ ಮಾಡಿದಂಗೆ, ಬಟ್ ನಾನು ಅದು ಮಾಡಿಕೊಡೋದಿಲ್ಲ. ಅದಕ್ಕೆ ಅವರು ಕುಮಾರಸ್ವಾಮಿ ಅವರು ಬೆದರಿಸಿದ್ದಾರೆ. ನೋಡಿ ವಿಜಯ್, ನಿನ್ನ ಬೆಂಗಳೂರಲ್ಲಿ ಇಲ್ಲಿ ಕಷ್ಟ ಆಗುತ್ತೆ ಅಂತ ತುಂಬ ಪ್ರಭಾವವಾಗಿ ಮಾತಾಡಿದ್ದಾರೆ. ಆಯ್ತು, ನಾನು ರಮೇಶ್ ಹೇಳ್ತೀನಿ, ನೀವು ಮಾತಾಡಿದ್ದು ಏನಾದರೂ ಸೆಟ್ಲ್ ಮಾಡಿ, ಇಲ್ಲಾಂದರೆ ನಿಮಗೆ ಬೆಂಗಳೂರಲ್ಲಿ ಕಷ್ಟ ಆಗುತ್ತೆ, ನೀವು ಬಿಸ್ನೆಸ್ ಮಾಡಿ ಬಿಡೋದಿಲ್ಲ, ಅದು ಕಷ್ಟ ಆಗುತ್ತೆ. ನನ್ನ ಬಗ್ಗೆ ನನಗೆ ಬೇಸ್ ಏನು ಹೇಳ್ಬೇಕು.